ಹಾಯ್ ಗುಡ್ ಮಾರ್ನಿಂಗ್. ರಜಾ ದಿನಗಳು ಕಳೆದು ಅಂತಹ ಉರಿ ಬಿಸಿಲಲ್ಲೂ ಮದುವೆಗಳನ್ನ ಮಾಡಿ ಮಜಾ ಮಾಡ್ತಾ ಮಾಡ್ತಾ ಇನ್ನೇನು ಮರಳಿ ಶಾಲೆಗೆ ಅನ್ನೋ ರೀತಿಯಲ್ಲಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿ ಹೋಯಿತು. ನಾವು ಹೊಸ ಹೊಸ ರೆಸಿಪಿ ಕಡೆಗೆ ನಮ್ಮ ಆಗಮನ ಅಂತ ಕಿಚನ್ ಕಡೆಗೂ ಸಹ ಬಂದಾಯಿತು. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಟೊಮೆಟೊ ರೈಸ್. ಮೊದಲಿಗೆ ಒಂದು ಗ್ಲಾಸ್ ನೀರನ್ನು ನಾನಿಲ್ಲಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 5 ಟೊಮೆಟೊ ಹಾಗೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು 6ರಿಂದ 7 ಹಾಗೆ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಹಸಿ ಅಲ್ಲನ ಇದಕ್ಕೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ, ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಲಿ. ಇವಾಗ ಇದನ್ನು ಆರಕ್ಕೆ ಇಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ತಣ್ಣಗಾಗಲಿ, ಇದು ಗ್ರೈಂಡರ್ಗೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಲಿ. ಓಕೆ ನೋಡಿ, ಇವಾಗ ಟೊಮೆಟೊ ಸಹ ಸಿಪ್ಪೆ ಸುಲಿದು ಟೊಮೆಟೊನ ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿಯಾದಂತಹ ನೀರು ಬೇಡ, ಯಾಕಂದರೆ ಟೊಮೆಟೊಲ್ಲಿ ಮೊದಲೇ ನೀರಿರೋದ್ರಿಂದ ಇದಕ್ಕೆ ನೀರು ಬೇಡ. ಓಕೆ, ಈ ಕಡೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿ, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಹೋಲ್ ಸ್ಪೈಸಸ್ ಹಾಕಿ, ಕೊನೆಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ. ಹಾಗೆಯೇ ಒಂದು 2ರಿಂದ 3 ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಇದಕ್ಕೆ ಚೆನ್ನಾಗಿ ಫ್ರೈ ಆಗಲಿ, ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ಈರುಳ್ಳಿ. ಯಾವುದೇ ಒಂದು ರೈಸ್ಗೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಅದರ ಒಂದು ಘಮ ಚೆನ್ನಾಗಿ ಬರುತ್ತೆ. ಓಕೆ, ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಹಿಂದೆ ಕಡ್ಡಿ ಸಮೇತ ನಾನಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು 3 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಜಾಸ್ತಿ ಫ್ರೈ ಆಗೋದು ಬೇಡ ಇದರಲ್ಲಿ, ಅಂದರೆ ಅದರದ್ದೆಲ್ಲ ಸಿಪ್ಪೆ ಸಮೇತ ಸ್ವಲ್ಪ ಬರೋದೇನು ಬೇಡ, ಜಸ್ಟ್ ಒಂದು 20 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಟೊಮೆಟೊ ಪೇಸ್ಟ್ನ ಇದಕ್ಕೆ ಸೇರಿಸ್ಬಿಡೋಣ. ಇದು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಂಡು ಬರುತ್ತೆ. ಆಲ್ರೆಡಿ ಇದು ಮೊದಲೇ ಕುದ್ದಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಓಕೆ ನೋಡಿ, ಇವಾಗ ನಾನು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕುದ್ದಿದೆ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಸಹ ಸೇರಿಸೋಣ, ಒಂದು ಅರ್ಧ ಸ್ಪೂನ್ ಸಾಕು. ಜೀರಿಗೆ ಪುಡಿ ಹಾಕೋದ್ರಿಂದ ಅದರ ಘಮ ಸಖತ್ತಾಗಿ ಬರುತ್ತೆ ಟೊಮೆಟೊ ರೈಸಲ್ಲಿ. ಓಕೆ, ಇದನ್ನು ಸ್ವಲ್ಪ ಒಂದು 10 ಸೆಕೆಂಡ್ ಬಾಡಿಸಿದರೆ ಸಾಕು. ಓಕೆ, ಇವಾಗ ನೋಡಿ 1ರಂತೆ 2 ನೀರು ಹಾಕಿದರೆ ಸಾಕು. ನಾನು ಆಲ್ರೆಡಿ ರೈಸ್ ಅಕ್ಕಿನ ನೆನಿಟ್ಕೊಂಡಿದ್ದೆ ಒಂದು 20 ನಿಮಿಷ. ಇವಾಗ ಇದಕ್ಕೆ ನೀರು ಹಾಕೋಣ. 1 ಗ್ಲಾಸ್ಗೆ ಅಕ್ಕಿಗೆ 2 ಗ್ಲಾಸ್ ನೀರು, ಅಂದರೆ ಸ್ವಲ್ಪ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತು, ಅದಕ್ಕೋಸ್ಕರ ನೀರನ್ನು ನಾನು ಜಾರಿಗೆ ಹಾಕ್ತಾಯಿದ್ದೀನಿ. 1 ಗ್ಲಾಸ್ಗೆ 2 ಗ್ಲಾಸ್ ಅನ್ನಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸಹ ಸೇರಿಸಿ ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ನೀವು ಉಪ್ಪನ್ನು ನೋಡಿ ಕರೆಕ್ಟಾಗಿದೆ ಅಂತ. ಓಕೆ, ಇವಾಗ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನೀವು ನೆನೆಯಿಟ್ಕೊಂಡಿರುವಂತಹ ಅಕ್ಕಿನ ಅದಕ್ಕೆ ಹಾಕಿ, ಯಾವಾಗಲೇ ಸ್ವಲ್ಪ ಉಪ್ಪು ಯಾವುದೇ ರೈಸ್ಗಳಿಗಾಗಲಿ ಸ್ವಲ್ಪ ಟೇಸ್ಟ್ ನೋಡಿದಾಗ ಸ್ವಲ್ಪ ಚುರುಕನ್ಬೇಕು. ಆಮೇಲೆ ಅದು ವಿಸಿಲ್ ಹೊಡೆದಾಗ ಕರೆಕ್ಟ್ ಆಗುತ್ತೆ, ಜಾಸ್ತಿ ಏನಾಗೋದಿಲ್ಲ, ಕರೆಕ್ಟ್ ಆಗುತ್ತೆ. ಇವಾಗ 2 ವಿಸಿಲ್ ತೊಗೊಂಡ್ರೆ ಸಾಕು, ಸೂಪರ್ ಆದಂತಹ ಟೊಮೆಟೊ ರೈಸ್ ರೆಡಿ ಆಗುತ್ತೆ. 2 ವಿಸಿಲ್ ಸಾಕು. ಓಕೆ ನೋಡಿ, ಪರ್ಫೆಕ್ಟ್ ಆದಂತಹ ಮೆಷರ್ಮೆಂಟ್ ಅದು. 1ಕ್ಕೆ 2 ನೀರು, ಯಾವುದೇ ರೈಸ್ ಆಯ್ತು ಇವಾಗ. ಬಟ್ ಬಾಸುಮತಿಗೆ ಸ್ವಲ್ಪ ಕಡಿಮೆ ನೀರು ತೊಗೊಳುತ್ತೆ. ನಾರ್ಮಲ್ ಡೈಲಿ ಯೂಸ್ ಮಾಡೋಂಥ ಅಕ್ಕಿಗೆ 1ಕ್ಕೆ 2 ನೀರು ಕರೆಕ್ಟ್ ಆದಂತಹ ಮೆಜರ್ಮೆಂಟ್. ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನನ್ನ ವೈಬ್ ನಿಮ್ಮ ವೈಬ್ಗೆ ಕರೆಕ್ಟ್ ಆದಮೇಲೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.